ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ವಿಜಯಲಕ್ಷ್ಮಿ ವಾಸುದೇವ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲಪಕ್ಷ, ಚತುರ್ದಶಿ, ಕೃತಿಕಾ ನಕ್ಷತ್ರ. ದಿನಾಂಕ 4/12/2025 ಗುರುವಾರ. ಮುಖ್ಯಾಂಶಗಳು: ವಿಶ್ವ ಏಡ್ಸ್ ದಿನಾಚರಣೆ ಮತ್ತು ಮಾದಕ ದ್ರವ್ಯ ಸೇವನಾ ಮುಕ್ತ ಅಭಿಯಾನ ಕಾರ್ಯಕ್ರಮ. ಕೆರೆ ಗ್ರಾಮ ಪಂಚಾಯಿತಿ ಶೀರ್ಲು ಬಳಿ ಕಾಡಾನೆ ಸಂಚಾರ. ಸುದ್ದಿಯ ವಿವರ. ಇಂದಿನ ಯುವಜನತೆ ಕುತೂಹಲ ಮತ್ತು ಸಹವಾಸದಿಂದ ಮಾದಕ ದ್ರವ್ಯ ವ್ಯಸನಿಗಳಾಗುತ್ತಿದ್ದಾರೆ ಎಂದು ಪೊಲೀಸ್ ಠಾಣೆಯ ಎಎಸ್ಐ ಮೋಹನ್ ರಾಜಣ್ಣ ಹೇಳಿದರು. ಮೆಣಸೆಯ ರಾಜೀವ್ ಗಾಂಧಿ ಸಂಸ್ಕೃತ ವಿಶ್ವವಿದ್ಯಾನಿಲಯದಲ್ಲಿ ಬುಧವಾರ ಏರ್ಪಡಿಸಿದ್ದ ವಿಶ್ವ ಏಡ್ಸ್ ದಿನಾಚರಣೆ ಮತ್ತು ಮಾದಕ ದ್ರವ್ಯ ಸೇವನಾ ಮುಕ್ತ ಅಭಿಯಾನದಲ್ಲಿ ಮಾತನಾಡಿದರು. ಮಾನಸಿಕ ಶಾರೀರಿಕ ಸ್ವಾಸ್ಥ್ಯವನ್ನು ಹಾಳು ಮಾಡಿಕೊಳ್ಳುತ್ತಿರುವುದರ ಜೊತೆಗೆ ಸಮಾಜ ಕಂಟಕರಾಗುತ್ತಿದ್ದಾರೆ. ಸಮಾಜದಲ್ಲಿ ಆರೋಗ್ಯಕರ ವಾತಾವರಣ ನಿರ್ಮಾಣ ಮಾಡುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಪ್ರಮುಖವಾಗಿದೆ ಎಂದರು. ಸಾರ್ವಜನಿಕ ಆಸ್ಪತ್ರೆಯ ನೇಹಾ ಮಾತನಾಡಿ, ಯುವ ಜನತೆ ಮೋಜು ಮಸ್ತಿಯಲ್ಲಿ ತೊಡಗಿ ಮಾದಕ ದ್ರವ್ಯ ಸೇವನೆಯ ಜೊತೆಗೆ ಕುಡಿತಕ್ಕೆ ಒಳಗಾಗಿ ಅನೈತಿಕ ಚಟುವಟಿಕೆಯಲ್ಲಿ ಭಾಗಿಯಾಗಿ ಮಾರಕ ರೋಗ ಏಡ್ಸ್ಗೆ ಗುರಿಯಾಗುತ್ತಿದ್ದಾರೆ ಎಂದರು. ಪರಿಸರ ನಿರ್ದೇಶಕ ಸುಬ್ರಾಯ ಭಟ್ಟ ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ದೃಷ್ಟಿಯಿಂದ ಮಾದಕ ದ್ರವ್ಯದಿಂದ ದೂರವಿರಬೇಕು. ಗುಟ್ಕಾ ಸೇವನೆ ಸಾಮಾನ್ಯವಾಗಿದ್ದು ಇದು ಸಹ ಅಪಾಯಕಾರಿಯಾಗಿದೆ. ಮಾದಕ ಸೇವನಾ ಮುಕ್ತ ಪರಿಸರ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸಬೇಕು ಎಂದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗಣೇಶ್ ಈಶ್ವರ್ ಭಟ್, ಡಾಕ್ಟರ್ ಶೀಕರ ವಿ ಭಟ್, ಡಾಕ್ಟರ್ ರಾಮಚಂದ್ರ, ಡಾಕ್ಟರ್ ಕವಿತಾ, ಡಾಕ್ಟರ್ ವಿವೇಕಾ ಶೀಲಾ ಪಾಠಕ್, ಡಾಕ್ಟರ್ ಕಾರ್ತಿಕಾ, ಪ್ರೊಫೆಸರ್ ರಾಮಚಂದ್ರ ಜೋಯಿಸ್ ಇದ್ದರು. ಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ವಾರದಿಂದ ಕಾಡಾನೆ ಸಂಚರಿಸುತ್ತಿದ್ದು ಅಪಾರ ಪ್ರಮಾಣದ ಬೆಳೆ ಹಾನಿ ಮಾಡಿದೆ. ಶೀರ್ಲುವಿನ ಸೀತು ಎಂಬುವವರ ಭತ್ತದ ಗದ್ದೆಯನ್ನು ತುಳಿದು ಧ್ವಂಸ ಮಾಡಿದ್ದು, ಅಡಿಕೆ ತೋಟಕ್ಕೆ ದಾಳಿ ಇಟ್ಟು ಅಡಿಕೆ, ಬಾಳೆ, ಕಾಫಿ ಧ್ವಂಸ ಮಾಡಿದೆ. ಶೀರ್ಲುವಿನ ಇನ್ನೂ ಅನೇಕ ರೈತರ ತೋಟಕ್ಕೆ ದಾಳಿ ನಡೆಸಿ ಬೆಳೆ ಹಾನಿ ಮಾಡಿದೆ. ನಿರಂತರ ಕಾಡಾನೆ ಓಡಾಟದಿಂದ ಈ ಭಾಗದ ಜನರು ಭಯಭೀತರಾಗಿದ್ದು, ಸ್ಥಳೀಯರಿಗೆ ಕಾಡಾನೆ ಸಂಚಾರ ಹಗಲು ವೇಳೆಯಲ್ಲೂ ಕಂಡುಬಂದಿದೆ. ತಾಲೂಕಿನ ಗಡಿಭಾಗದ ಗಂಗಾಮೂಲದ ಬಳಿಯೂ ಮತ್ತೊಂದು ಆನೆ ಸಂಚರಿಸುತ್ತಿರುವ ಬಗ್ಗೆ ವರದಿಯಾಗಿದೆ. ಜೆಸಿಬಿಎಂ ಕಾಲೇಜಿನಲ್ಲಿ ಬುಧವಾರ ವಿಶ್ವ ಏಡ್ಸ್ ದಿನಾಚರಣೆ ಕಾರ್ಯಕ್ರಮವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶ ಕೆಟಿ ರಘುನಾಥಗೌಡ ಉದ್ಘಾಟಿಸಿದರು. ಸಾರ್ವಜನಿಕ ಆಸ್ಪತ್ರೆಯ ಮಹೇಂದ್ರ ಕಿರೀಟಿ, ಪ್ರಾಂಶುಪಾಲ ಡಾಕ್ಟರ್ ಸ್ವಾಮಿ, ಆರೋಗ್ಯ ಶಿಕ್ಷಣಾಧಿಕಾರಿ ಬಿಬಿ, ಜೆಸಿಬಿಎಂ ಕಾಲೇಜಿನ ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿಗಳಾದ ಎಜಿ ಪ್ರಶಾಂತ್, ಸಂತೋಷ್ ಕುಮಾರ್ ಇದ್ದರು. ಇಂದಿನ ಕಾರ್ಯಕ್ರಮ: ಶಿವಳ್ಳಿ ಬ್ರಾಹ್ಮಣ ಮಹಾಸಭಾ, ಶ್ರೀ ಲಕ್ಷ್ಮೀ ನೃಸಿಂಹ ಹೋಮ, ಸಾನ್ನಿಧ್ಯ ಮತ್ತು ಅನುಗ್ರಹ ಭಾಷಣ ಶ್ರೀಮಠ ಬಾಳೆಕುದುರುವಿನ ಮಠಾಧೀಶ ಶ್ರೀ ವಾಸುದೇವ ಸದಾಶಿವಾಶ್ರಮ ಸ್ವಾಮೀಜಿ. ವಾರ್ಷಿಕ ಮಹಾಸಭೆ ಅಧ್ಯಕ್ಷತೆ ಮಹಾಸಭಾ ಅಧ್ಯಕ್ಷ ಜಿ ಕೃಷ್ಣಮೂರ್ತಿ, ಉಪಸ್ಥಿತಿ ಎಚ್ಎಲ್ ತ್ಯಾಗರಾಜ್, ಸುಂಕುರ್ಡಿ ವಿವೇಕಾನಂದ, ನಾಗಭೂಷಣರಾವ್, ಬಿಜಿ ಮುರಳೀಕೃಷ್ಣ, ಎಚ್ಎ ರವಿಶಂಕರ್. ಸ್ಥಳ ಶ್ರೀ ವಿದ್ಯಾಭಾರತಿ ಭವನ. ಸಮಯ ಬೆಳಗ್ಗೆ 10. ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸಪ್ ಮಾಡಿ. ವಂದನೆಗಳು.